ಪೊಲೀಸ್ ಕಸ್ಟಡಿಯಲ್ಲಿದ್ರು ಆರೋಪಿಗೆ ಪಶ್ಚಾತ್ತಾಪ ಇಲ್ವಾ? ನಗ್ನಗ್ತಾ ಓಡಾಡ್ತಾ ಇದ್ದಾನೆ ಪ್ರಕರಣದ A3 ಆರೋಪಿ ಪವನ್. ಈ ಪವನ್ ಸೂಚನೆಯ ಮೇರೆಗೇನೆ ರಾಘವೇಂದ್ರ ಅಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿತು. ಪವಿತ್ರ ಗೌಡ ಈ ರೀತಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದಾನೆ ನನಗೆ ಅಂತ ಹೇಳಿದ್ದೇ ಈ ಪವನ್ಗೆ. ಇಡೀ ಪ್ರಕರಣದಲ್ಲಿ ಮಹತ್ವದ ಪಾತ್ರವನ್ನ ನಿಭಾಯಿಸಿರುವಂತಹ ಪವನ್ಗೆ ತಾನು ಅರೆಸ್ಟ್ ಆಗಿದ್ದೀನಿ, ಕೊಲೆ ಮಾಡಿದ್ದೀನಿ ಅನ್ನುವಂತಹ ಪಶ್ಚಾತ್ತಾಪನೇ ಇಲ್ವಾ? ಪವಿತ್ರ ಗೌಡ ನಿವಾಸದಲ್ಲಿ ನಡೀತಾ ಇರುವಂತಹ ಮಹಜರು ಸಂದರ್ಭದಲ್ಲಿ ಸ್ಮೈಲ್ ಕೊಟ್ಟಿದ್ದಾನೆ A3 ಆರೋಪಿಯಾಗಿರುವಂತಹ ಪವನ್. ಆತ ಸ್ಮೈಲ್ ಕೊಟ್ಕೊಂಡು ಓಡಾಡ್ತಾ ಇರುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಮನಿಸಿದ್ರೆ ಈ ದೃಶ್ಯಗಳಲ್ಲಿ ಪ್ರಕರಣದ A3 ಆರೋಪಿ ಪವನ್ ಆತನನ್ನ ಕಳೆದ 2 ಗಂಟೆಯಿಂದ ಪವಿತ್ರ ಗೌಡ ಅವರ ನಿವಾಸದ ಒಳಭಾಗದಲ್ಲಿ ಮಹಜರಿಗಾಗಿ ಕರ್ಕೊಂಡು ಬಂದು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಪಾರ್ಕಿಂಗ್ಗೆ ಕರ್ಕೊಂಡು ಹೋಗಲಾಗಿತ್ತು ಪವನ್ನ. ಅಲ್ಲಿಂದ ಮತ್ತೆ ಮನೆಯ ಒಳಭಾಗಕ್ಕೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪ್ರಕರಣದ A3 ಆರೋಪಿ ಆಗಿರುವಂತಹ ಪವನ್ ಅದೇ ಹೇಗೆ ಸ್ಮೈಲ್ ಕೊಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನೋಡಿ. ಒಂದು ಮನೆಯ ನಗುವನ್ನೇ ಕಿತ್ಕೊಂಡಿದ್ದಾರೆ ಎಲ್ಲ ಆರೋಪಿಗಳು ಸೇರಿ. ಒಂದು ಮನೆಯ ಬೆಳಕನ್ನ, ಒಂದು ಮನೆಯ ಆಧಾರ ಸ್ತಂಭವನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ. ಮಾರಣಾಂತಿಕವಾಗಿ ಹೊಡೆದು ಹಲ್ಲೆ ಮಾಡಿ ರೇಣುಕಾಸ್ವಾಮಿಯನ್ನ ಸಾಯಿಸಿದ್ದಾರೆ. ಆತನ ಪತ್ನಿಯ ಬದುಕನ್ನೇ ಕಂಗಾಲ್ ಮಾಡಿಬಿಟ್ಟಿದ್ದಾರೆ. ಆ ವೃದ್ಧ ಹೆತ್ತವರಿಗೆ ಆಧಾರವಾಗಿದ್ದಂತಹ ಮಗನನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಮಾಡಿನೂ ಈ ಆರೋಪಿಗಳಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆರೋಪಿ ಪವನ್ ಮುಖದಲ್ಲಿರುವಂತಹ ಈ ನಗುವನ್ನ ನೋಡಿ. ಈಗಾಗಲೇ 10 ಹಲವು ಎವಿಡೆನ್ಸ್ಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ, ಕಲೆ ಹಾಕಿದ್ದಾರೆ. ಎಲ್ಲಾ ಎವಿಡೆನ್ಸ್ಗಳು ಕೂಡ ಈ ಆರೋಪಿಗಳ ವಿರುದ್ಧ ಇವೆ. ಇಂತಹ ಸಂದರ್ಭದಲ್ಲಿ ಮಹಜರಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆರೋಪಿ ಪವನ್ ಏನೂ ಆಗೇ ಇಲ್ಲ ಅಥವಾ ಏನೋ ಘನಂದಾರಿ ಕೆಲಸ ಮಾಡಿದ್ದೀವಿ ನಾವು ಅನ್ನೋ ರೀತಿಯಲ್ಲಿ ಪೋಸ್ ಕೊಡ್ಕೊಂಡು ಸ್ಮೈಲ್ ಕೊಡ್ತಾ ಒಳಗಡೆ ಹೋಗ್ತಾನೆ ಅಂತಂದ್ರೆ ಮಾಡಿರುವಂತಹ ಪಾಪ ಕೃತ್ಯದ ಪಶ್ಚಾತ್ತಾಪ ಹಾಗಾದ್ರೆ ಇನ್ನೂ ಆರೋಪಿಗಳಿಗಾಗಿಲ್ವಾ? ಅಷ್ಟೊಂದು ರಾಕ್ಷಸಿ ಮನಸ್ಥಿತಿನ ಇವರದ್ದು ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ ಈ ದೃಶ್ಯವನ್ನ ನೋಡಿದಂತಹ ನಂತರದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.